ಕರುಣಾಳು ಬಾ ಬೆಳಕಿಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾವೀಗ ನೆರವೇರಿಸ್ತಾ ಇದ್ದೇವೆ. ಎಲ್ಲ ಗಣ್ಯರು ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈ ಸಂಪುಟಗಳು ಕೂಡ ಹಿಂದಿನ ಸಂಚಿಕೆಗಳಂತೆ ಬಹಳಷ್ಟು ಪ್ರಭಾವಕಾರಿಯಾಗಿ ಹೋಗುತ್ತೆ ಅನ್ನೋ ಭರವಸೆಯೊಂದಿಗೆ ಕೃತಿಯನ್ನು ಕುರಿತಂತೆ ನಮ್ಮ ಮಾರ್ಗದರ್ಶಕರು, ನಮ್ಮೆಲ್ಲರ ಗುರುಗಳು ಗುರುರಾಜ ಕರ್ಜಗಿ ಸರ್ ಅವರು ಕಾರ್ಯಕ್ರಮವನ್ನು ಮತ್ತು ಕೃತಿಯನ್ನು ಕುರಿತಂತೆ ಮಾತಾಡಬೇಕಂತ ಈಗ ಕೇಳ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ, ನನಗೆ ಅತ್ಯಂತ ಪ್ರಿಯರಾದಂಥವರು. ಅವ್ರ ಶಾಲೆಗೆ ಹೋಗಿದ್ದೀನಿ ನಾನು. ಸ್ವಾಮೀಜಿ ಸ್ವಲ್ಪ ಮರ್ತಿದ್ದಾರೆ. ನಾನು ಬ್ಲೈಂಡ್ ಸ್ಕೂಲಿಗೆ ಹೋಗಿದ್ದೆ. ಸ್ವಾಮೀಜಿ ಬಂದು ಮಕ್ಕಳಿಗೆ ಮಾತಾಡಿ ಆನಂತರ ಅವರೊಂದು ಸಲ ಚನ್ನಪಟ್ಟಣಕ್ಕೆ ಕೂಡ ಇದು ನಮ್ಮ ಸ್ಕೂಲದು ಒಂದು ಸ್ಕೂಲಲ್ಲಿ ಚನ್ನಪಟ್ಟಣದಲ್ಲೂ ಬಂದಿದ್ದರು. ಅಲ್ಲಿ ಕೂಡ ಮಕ್ಕಳ ಹತ್ರ ಮಾತಾಡಿದ್ದೆ ನಾನು. ತುಂಬ ಚೆನ್ನಾಗಿರೋ ಶಾಲೆ. ಸ್ವಾಮೀಜಿ ಬಂದದ್ದು ನನಗೆ ತುಂಬ ಭಾಗ್ಯ ಅನ್ನಿಸ್ತು. ಹಿರಿಯ ಸ್ವಾಮೀಜಿ ಅವ್ರು ಎಷ್ಟು ಸೆನ್ಸಿಟಿವ್ ಇದ್ದಾರೆ ಅಂತ ಒಂದು ಮಾತನ್ನು ಹೇಳಿಬಿಡ್ಬೇಕು ನಾನು. ನಿನ್ನೆ ಬೆಳಗ್ಗೆ ಅವ್ರನ್ನ ಕರೆಯೋದಕ್ಕೆ ಹೋದಾಗ ಹೇಳಿದರು, ನೋಡಿ ನಾನು ತಪ್ಪಿಸೋಲ್ಲ, ಖಂಡಿತ ಬರ್ತೀನಿ. ಅವ್ರ ಶೆಡ್ಯೂಲ್ ನೋಡಿದ್ರೆ ನನಗೆ ಗಾಬರಿ ಆಗಿಬಿಡುತ್ತೆ. ಒಂದು ಸಲ ಅಂತೀವಿ ನಾವು ಸನ್ಯಾಸ ಸುಲಭ ಏನೋ ಅಂತ ಅನಿಸುತ್ತೆ ದೂರ ನಿಂತು ನೋಡಿದವ್ರಿಗೆ. ಆದವರಿಗೆ ಕಷ್ಟ ಗೊತ್ತದು. ಯಾಕಂದರೆ ಅವ್ರು ಹೋಗಿದ ನಿನ್ನೆ ರಾತ್ರಿ 12 ಮೇಲೆ ಹಾಸನ ಮುಟ್ಟಿರಬೇಕು. ಬೆಳಗ್ಗೆ ಅಲ್ಲಿಂದ ಹೊರಟು ಮಂಗಳೂರಿಗೆ ಹೋಗಿ ಬೆಳ್ತಂಗಡಿಯಲ್ಲಿ ಪ್ರವಾಹದ ಅನಾಹುತ ತುಂಬ ಆಗಿದೆ. ಎಷ್ಟು ಸಲ ಹೋಗೋದು ಸ್ವಾಮೀಜಿಯಲ್ಲಿ. ನನಗೊಂದು ಮಾತು ನೆನಪಾಗುತ್ತೆ, ನಿಜವಾಗ್ಲೂ ಸನ್ಯಾಸ ಅಂದರೆ ಒಂದು ಮನೆತನ ಬಿಟ್ಟು ಜಗತ್ತನ್ನು ಅಪ್ಪಿಕೊಳ್ಳುವಂಥ ಕೆಲಸ ಅಂತ. ಜಗತ್ತನ್ನು ಅಪ್ಪಿಕೊಳ್ಬೇಕು, ಅಲ್ಲಿಯವರು ಆರ್ತರಿಗೆ ಸಹಾಯ ಮಾಡಬೇಕು ಅಂತ ಹೋಗಿ ಬೆಳಗ್ಗೆ ಹೋಗಿ ಅವ್ರ ದೊಡ್ಡತನ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು ಸ್ವಾಮೀಜಿಯವರು. ಈ ಪ್ರೋಗ್ರಾಮನ್ನು ನಾವು ಬೆಳಗ್ಗೆ ಮಾಡಬೇಕು ಅಂತ ಮಾಡಿದ್ವಿ. ಇವತ್ತು ಬೆಳಗ್ಗೆ ಮಾಡಬೇಕು ಅಂತಾಯಿತು. ಬೆಳಗ್ಗೆ ಬರೋಕ್ಕೆ ಅನುಕೂಲ ಆಗುತ್ತೆ ಜನಕ್ಕೆ ಅಂತ ಅಂದ್ಕೊಂಡಿದ್ವಿ. ಅದೇನೋ ಅನುಕೂಲ ಮಾಡಿ ನಮ್ಮ ರಾಮು ಅವರು ಅಡ್ಜಸ್ಟ್ ಮಾಡಬಹುದು ಅಂದರು. ನಾನು ಸ್ವಾಮೀಜಿಗೆ ಹೇಳಿದೆ ಆಗ್ಬೋದಾ ಅಂತ. ಇಲ್ಲ, ನನಗೆ ಕಷ್ಟ ಆಗ್ತದೆ, ನಾನು ಮಠದಲ್ಲಿರಬೇಕು. ಭಾನುವಾರ ಬೆಳಗ್ಗೆ 1,00,000 ಜನ ಬರ್ತಾರೆ, ಭೈರವೇಶ್ವರನ ಪೂಜೆ ಆಗಬೇಕು, ಅವತ್ತು ಬಿಟ್ಟು ಬರೋದು ಕಷ್ಟ ಆಗುತ್ತೆ, ಸಾಯಂಕಾಲಕ್ಕೆ ಹಾಕ್ಕೊಳ್ಳಿ ಬರ್ತೀನಿ ಅಂದರು. ಅವರೊಂದು ಮಾತು ಹೇಳಿದರು, ನಾನು ಮರೆಯೋದು ಸಾಧ್ಯವೇ ಇಲ್ಲ. ಆ ಎತ್ತರದ ಪೀಠದಲ್ಲಿದ್ದವರಿಗೆ ದೃಷ್ಟಿ ದೊಡ್ಡದಿರ್ತದೆ ಅಂತ ಹೇಳಬೇಕು ನಾನು. ನಾವು ಸಣ್ಣದ ಕೆಳಗೆ ನಿಂತಾಗ ಕಾಣಿಸೋದೇ ಸಣ್ಣದು. ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂದರೆ ಅವ್ರು ಹೇಳಿದರು, ದಯವಿಟ್ಟು ನನ್ನ ಸಲುವಾಗಿ ಸಾಯಂಕಾಲ ಇಟ್ಕೊಳ್ಳೋಕೆ ಹೇಳಿ ಅವರಿಗೆ ಅಂದರು. ನಾನು ಈ ಪುಸ್ತಕ ಪ್ರೋಗ್ರಾಮ್ ಬರಬೇಕು, ನಾನು ತಪ್ಪಿಸೋ ಮನಸ್ಸಿಲ್ಲ ನನಗೆ, ಅದು ಸಾಯಂಕಾಲ ಇಟ್ಕೊಳ್ಳೋಕೆ ಹೇಳಿ ಅಂದರು. ಇವತ್ತು ಬೆಳ್ತಂಗಡಿ ಹತ್ರ ಹೋಗಿ ವಿಪರೀತ ಮಳೆ, ಮುಂದೆ ಬರೋದು ಕಷ್ಟ, ದಾರಿಯಲ್ಲಿ ಟ್ರಾಫಿಕ್ಕು. ಬೆಂಗಳೂರಿಂದ ಒಂದು 50 ಕಿಲೋಮೀಟ್ರ್ ಆಚೆ ಚೆನ್ನಾಗಿರ್ತದೆ ಪ್ರವಾಸ, ಬೆಂಗಳೂರು ಹತ್ತಿರ ಬಂದ ಹಾಗೆ ಕಷ್ಟ. ಆದರೂ ಅವ್ರು ನನಗೆ ಫೋನ್ ಮಾಡಿ ಹೇಳಿದರು, ಹಿಂಗಾಗಿದೆ, ತೊಂದರೆ ಆಗ್ತಾಯಿದೆ, ನನಗೆ ಸಿಕ್ಕಾಕ್ಕೊಂಡಿದ್ದೀನಿ, ಗೂಗಲ್ ಪ್ರಕಾರ ತುಂಬ ಲೇಟ್ ಆಗಬೇಕು, ಅದನ್ನು ಗೂಗಲ್ ಬೀಟ್ ಮಾಡ್ತೀನಿ, ಬೇಗ ಬರ್ತೀನಿ ಅಂತ ಹೇಳಿ ತಾವು ಸ್ವಾಮೀಜಿಗೆ ಫೋನ್ ಮಾಡಿ, ನಾನು ಬರೋದು ಲೇಟ್ ಆಗ್ತಾಯಿದೆ, ನನ್ನ ಪರವಾಗಿ ನೀವು ಹೋಗಿ ಕಾರ್ಯಕ್ರಮ ಶುರು ಮಾಡಿ, ನಾನು ಬಂದು ಸೇರ್ಕೋತೀನಿ ಅಂತ. ಇಷ್ಟು ದೊಡ್ಡ ಮನಸ್ಸು ಭಾಳ ಅಪರೂಪ ಅಲ್ವಾ, ಭಾಳ ಅಪರೂಪ. ಸ್ವಾಮೀಜಿ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ನಮಸ್ಕಾರ. ಊಟ ಮಾಡಿಲ್ಲ ಅವರು,
ಬೆಳಿಗ್ಗೆ ಅಲ್ಲಿಂದ ಹೊರಟು ಹಾಗೆ ಬಂದರು. ನಾನು ಕೇಳಿದೆ ಊಟ ಆಯಿತಾ ಅಂತ. ಏನು ಚಿಂತೆ ಬೇಡ ಅಂದರು. ಅಂದರೆ ಆಗಿಲ್ಲ ಅಂತ. ಇದು ಪ್ರೀತಿ ಅಂತ ಇದಕ್ಕೆ ಅನ್ನೋದು. ನಾನು ಈ ಕರುಣಾಳ ಬಾಬೆಳಕೆ ಬರೆಯೋಕ್ಕೆ ಶುರು ಮಾಡಿದಾಗ ಆ ಪ್ರೀತಿಯೇ ಕಾರಣ ಅನ್ನಿಸ್ತು ನನಗೆ. ಶುರು ಮಾಡಿದಾಗ ಇಷ್ಟು ದೂರ ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಹೆಸರು ಕೊಟ್ಟದ್ದು ವಿಚಿತ್ರನೇ. ನನ್ನ ಮೇಷ್ಟ್ರು ಹೇಳಿದರು, ಪಾಠ ಮಾಡಿದ್ರು ನಾನು ಕಲಿಸ್ಬೇಕಾದ್ರೆ, ಆ ಕಾರ್ಡಿನಲ್ ನ್ಯೂಮನ್ ಪದ್ಯ ಕಲಿಸ್ಬೇಕು. ಲೀಡ್ ಕೈಂಡ್ಲಿ ಲೈಟ್ ಎಮಿಟ್ಸ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್ ಲೀಡ್ ದ ಮಿ ಆನ್. ಆ ಅದ್ಭುತ ಪದ್ಯ ಕಲಿಸ್ಬಿಟ್ಟು ಅವರು ಕನ್ನಡದಲ್ಲಿ ಇದನ್ನು BM ಶ್ರೀ ಕನ್ನಡಕ್ಕೆ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಆ ಪದ್ಯವನ್ನು ಪೂರ್ತಿ ಓದಿ ತೋರಿಸಿದಾಗ ಅವರು ಕರುಣಾಳು ಬಾ ಬೆಳಕೆ ಮುಸುಕಿದಿ ಈ ಮಬ್ಬಿನಲ್ಲಿ ಅಂದಾಗ ಬೆಳಕು ಬಂದಂಗೆ ಅನ್ನಿಸ್ಬೇಕು ಕ್ಲಾಸಲ್ಲಿ ನಮಗೆ. ಅದು ಎಷ್ಟರ ಮಟ್ಟಿಗೆ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿತ್ತು ಅಂದರೆ, ಆ ಪ್ರಜಾವಾಣಿ ಎಡಿಟರ್ ಫೋನ್ ಮಾಡಿ ಏನು ಟೈಟ್ಲ್ ಏನು ಕೊಡ್ತೀರಿ ಸರ್ ಅದಕ್ಕೆ ಅಂತ ಕೇಳಿದರು. ನಾ ಅರ್ಧ ಸೆಕೆಂಡು ಯೋಚನೆ ಮಾಡಲಿಲ್ಲ, ಕರುಣಾಳು ಬಾ ಬೆಳಕೆ ಅಂದೆ. ಹಾಗೆ ಶುರು ಆಯಿತು. ಮತ್ತು ಇದಕ್ಕೊಂದು ಮೂಲ ಕಾರಣ ಒಂದಿದೆ. ಅದು ಇವತ್ತು 15ನೇ ವಾಲ್ಯೂಮ್ ಬಿಡುಗಡೆ ಆಗ್ತಿದೆಯಲ್ಲ, ಅಂದರೆ 1500 ಕಥೆಗಳಿದ್ದಾವೆ ಅದರೊಳಗೆ. 1ನೇದರಿಂದ 15 ಪುಸ್ತಕದವರೆಗೂ ಕಥೆಗಳು ಅಂದರೆ ಕಥೆಗಳು ಅನ್ಕೋಬಹುದು, ಘಟನೆಗಳಾಗಬಹುದು, ಯಾವುದೋ ಒಂದು ಸಂದರ್ಭ ಆಗಬಹುದು. ಅದು ಸಂದರ್ಭ ನನಗೆ ಅನಿಸಿದ್ದೇನು ಅಂತಂದರೆ, ಜೀವನದ ಪ್ರತಿ ಕ್ಷಣದಲ್ಲೂ, ಜೀವನದ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಸುಂದರತೆ ಇದೆ ಅಂತ. ನಾನು ನೋಡೋ ಮನಸ್ಸು ಮಾಡಿದ್ರೆ ಸುಂದರತೆ ಕಾಣಿಸುತ್ತೆ. ಅದನ್ನು ನನಗೆ ಕಲಿಸ್ಕೊಟ್ಟವರು ಡಾಕ್ಟರ್ ಕಲಾಂ ಅವರು. ಅಂಥ ಜೀವ ಸಿಕ್ಕೋಲ್ಲ, ಕಲಾಂ ಅಂತ ಜೀವ ಸಿಕ್ಕೋ ಸಾಧ್ಯ ಇಲ್ಲ. ಎಲ್ಲದರಲ್ಲೂ ಪ್ರೀತಿ, ಎಲ್ಲದರಲ್ಲೂ ಕರುಣೆ. ಯಾರ ಬಗ್ಗೆ ಪ್ರೀತಿ ಇಲ್ಲ ರೀ. ನನಗೆ ಬಹಳ ಅವರು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲಿಂದ ಪರಿಚಯ ಇರೋದರಿಂದ ಸ್ವಲ್ಪ ಸಲಿಗೆನೂ ಇತ್ತು. ನಾನು ದಿಲ್ಲಿಗೆ ಹೋದಾಗಲೆಲ್ಲ ಒಂದು ಫೋನ್ ಮಾಡೋದು ಅವ್ರ ಸೆಕ್ರೆಟ್ರಿಗೆ, ಇದ್ದಾರೆ ಸಾಹೇಬರು ಅಂತ, ಇದ್ದರೆ ಭೇಟಿ ಆಗಬಹುದು ಅಂತ. ಒಂದು ಘಟನೆ ಹೇಳಿಬಿಡ್ಬೇಕು ನಾನು. ಅಂದರೆ ಹೇಗೆ ಮನುಷ್ಯ ಎತ್ತರದ ನೆಲಕ್ಕಿದ್ದಂಥ ಮನುಷ್ಯ ನೆಲದ ವಾಸನೆ ಮರೆಯೋಲ್ಲ ಅಂತ. ಅವ್ರು ರಾಷ್ಟ್ರಪತಿ ಆಗಿದ್ದಾಗ ಒಂದು ಸಲ ಫೋನ್ ಮಾಡಿದೆ ಅವ್ರ ಸೆಕ್ರೆಟ್ರಿಗೆ, ಇದ್ದಾರಾ ಅಂತ ಕೇಳಿ ನೋಡ್ತೀನಿ ಹೇಳ್ತೀನಿ ಅಂತ. 8:30 ರಾತ್ರಿ ಅವತ್ತು ವಾಪಸ್ ಫೋನ್ ಮಾಡಿ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರಬೇಕಂತೆ ಅಂತ ಹೇಳಿದೆ. 6 ಗಂಟೆಗೆ ಹೋಗೋದು ಏನಪ್ಪ ಇದು, ನನ್ನ ಕರ್ಮ ಯಾವಾಗಲೂ ಸೂಟ್ ಹಾಕ್ಕೊಳ್ಳೋದು ನನಗೆ ಅದು ಬಂದುಬಿಟ್ಟಿದೆ. ಆ ಕರ್ಣನ ಕವಚ ಇದ್ದಂಗೆ ಅದು. ಬೆಳಗ್ಗೆ 6 ಗಂಟೆಗೆ ಸೂಟ್ ಹಾಕ್ಕೊಂಡು ಹೋದೆ. ಹೋದ ತಕ್ಷಣ, ಓ ಯು ಕೇಮ್ ಫಾರ್ ಎ ಡಿಸ್ಕಷನಾ ಅಂದರು. ನನಗೆ ಎದಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲಲ್ಲ. ಐ ಡಿಂಟ್ ನೋ ವೈ ಯು ಕಾಲ್ಡ್ ಮೀ ಸರ್ ಅಂದೆ. ನಾನು ವಿಲ್ ಗೋ ಫಾರ್ ಎ ವಾಕ್ ಅಂದರು. ಆಯಿತು, ಆ ಕೋಟ್ ಅಲ್ಲೇ ಬಿಚ್ಚಿಟ್ಟು ಅವ್ರ ಜೊತೆಗೆ ಹಿಂಗೆ ವಾಕಿಂಗ್ ನಡ್ಕೊಂಡು ಹೋದೆ. ತಾವು ಕೇಳಿದ್ದೀರಿ, ಮೊಘಲ್ ಗಾರ್ಡನ್ಸ್ ಅಂತ ಹಿಂದೆ ಇದೆ, ಅದ್ಭುತ ಗಾರ್ಡನ್ ಅದು. ಸಣ್ಣ ಪ್ಯಾಸೇಜ್ ಇದೆ. ನಾನು ಅವ್ರು ಹೋಗ್ತಿರ್ಬೇಕಾದ್ರೆ ಒಂದು 50 ಅಡಿ ದೂರದಲ್ಲಿ ಅವರಿಬ್ಬರು ಬಾಡಿ ಗಾರ್ಡ್ಸ್ ಗನ್ ಹಿಡ್ಕೊಂಡು ಹಿಂಗೆ ಬರ್ತಾಯಿದ್ರು. ಏನೋ ಸುದ್ದಿ ಹೇಳ್ತಾ ಇರ್ತದೆ. ಕಂಟಿನ್ಯೂಸ್. ಒನ್ ಆಫ್ ದಿ ಮೋಸ್ಟ್ ಎನರ್ಜೆಟಿಕ್ ಪರ್ಸನ್ಸ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಸುಮ್ಮನೆ ಕೇಳಬೇಕು ನಾವು, ಮಾತಾಡಬಾರ್ದು. ಅವಾಗ ಹೋಗ್ತಾ ಇದ್ವಿ. ಹಿಂದೆ ಆ ಕಂಪೌಂಡ್ ಬರುತ್ತೆ ರಾಷ್ಟ್ರಪತಿ ಭವನದ್ದು. ಆ ಕಂಪೌಂಡ್ ಪಕ್ಕ ಸಣ್ಣ ಮನೆಗಳು, ಈ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕಟ್ಟಿದಂಥ ಮನೆ. ಅದ್ರ ಪಕ್ಕ ಸ್ವಲ್ಪ ಮ್ಯಾನೇಜರ್ಸ್ ಮನೆಗಳು, ಅದ್ರ ಮುಂದೆ ಇನ್ನೂ ಆಫೀಸರ್ಸ್ ಮನೆಗಳು, ಹಿಂಗೆಲ್ಲ ಕ್ವಾರ್ಟರ್ಸ್ ಇರ್ತದೆ. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಮನೆ ಮುಂದೆ ಒಂದು 8 ಜನ ನಿಂತಿದ್ರು. ತಕ್ಷಣ ಹಿಂಗೆ ತಿರುಗಿದ್ರು ಕಲಾಂ ಅವರು. ಆ ಸೆಕ್ಯೂರಿಟಿ ಗಾರ್ಡ್ ಓಡ್ ಬಂದ. ಕ್ಯಾ ಹೋ ರಹಾ ಹೈ ಉಧರ್, ಅಲ್ಲಿ ಏನಾಗ್ತಿದೆ, ಅಲ್ಲಿ ಜನ ಯಾಕೆ ನಿಂತ್ಕೊಂಡಿದ್ದಾರೆ ಅಂತ ಕಲಾಂ ಕೇಳಿದರು. ಅವ್ನು ಹೇಳ್ದ, ಅವು ಸೆಕ್ಯೂರಿಟಿ ಗಾರ್ಡ್ ತಾನೆ ಸರ್, ಉಸ್ಕಿ ಮಾ ಮರ್ ಗೈ ಸರ್, ಅವ್ರ ತಾಯಿ ತೀರ್ಕೊಂಡ್ಬಿಟ್ರು. ಯಾವಾಗ ಅಂತ ಕೇಳಿದರು. ಬೆಳಗ್ಗೆ 4:15. ದೇಹ ಏನೋ ಇದೆಯಾ? ಇದೆ ಸರ್. ಅಂಕಲ್ ಅವ್ನ ಅಣ್ಣ ಬರಬೇಕಲ್ಲ, ಅದು ಕಾಯ್ತಿದ್ದಾರೆ ಅಂದರು. ಏನು ಮಾಡ್ಬೋದ್ರಿ ರಾಷ್ಟ್ರಪತಿ ಆದಂಥ ಮನುಷ್ಯ? ಸೀದಾ ಅಲ್ಲಿಗೆ ಹೋಗ್ಬಿಟ್ರು. ಹೋದ್ರೆ ಇಷ್ಟು ಸಣ್ಣ ಮನೆ, ನೀವು ಕಲ್ಪನೆ ಮಾಡ್ಕೋಬೇಕು. ಸಣ್ಣ ಕೋಣೆ, ಒಂದು 10-12 ಕೋಣೆ ಇರಬೇಕು, ಅದು 10-12 ಅಡಿದು. ಅಲ್ಲಿ ದೇಹ ಮಲಗಿಸಿದ್ದಾರೆ ಅಜ್ಜಿದು. ಸುತ್ತಲೆಲ್ಲ ಬಳಗದವ್ರು ಕೂತು ಅಳ್ತಾ ಇದ್ದಾರೆ. ಈತ ಹೊರಗಡೆ ಶೂಸ್ ಬಿಚ್ಚಿ ಒಳಗೆ ಹೋಗ್ಬಿಟ್ರು. ಎದೆ ಹೊಡೆದು ಹೋಗಿರ್ಬೇಕು ಸೆಕ್ಯೂರಿಟಿ ಗಾರ್ಡ್ ಅಂತ. ರಾಷ್ಟ್ರಪತಿ ಹಿಂಗೆ ಬಳಗೆ ಬಂದರೆ ಏನು ಮಾಡ್ತಾನೆ ಅವನು? ಅವ್ನಿಗೇನು ತೋಚಲಿಲ್ಲ. ಚೇರ್ಲಾವ್ ಸಾಬಾಯ್ ಚೇರ್ಲಾವ್, ಕುರ್ಚಿ ತೊಗೊಂಬನ್ನಿ ಅಂತ ಕೂಗ್ತಾ ಇದ್ದ. ಇವ್ರು ಏನು ಮಾಡಿದರು ಅಂದರೆ, ನಾವು ಕೂಡ ಹಿಂದೆ ಮುಂದೆ ನೋಡ್ತೀವಪ್ಪ. ಒಳಗಡೆ ಹೋದವರು ಆ ದೇಹ ಮಲಗಿಸಿದಾರಲ್ಲ, ಆ ತಲೆ ಪಕ್ಕ ನೆಲದ ಮೇಲೆ ಕೂತ್ಕೊಂಡ್ಬಿಟ್ರು, ಕಾಲು ಮಡಚ್ಕೊಂಡು ಆ ಹಣೆ ಮೇಲೆ ಕೈ ಇಟ್ಟರು. ಆ ಹೆಣದ ಹಣೆ ಮೇಲೆ ಕೈ ಇಟ್ಟು, ತಾಯಿ ಅಲ್ವಾ, ಎಷ್ಟು ವಯಸ್ಸಾಗಿತ್ತು ಅಂತ ಕೇಳಿದರು. 91 ವರ್ಷ ಅಂದವನು. ಚಿಂತೆ ಮಾಡಬೇಡ, ಚೆನ್ನಾಗಿ ಬದುಕಿದ್ದಾರೆ ಅವರು, ಸಂತೋಷವಾಗಿ ಕಳಿಸ್ಕೊಡು ಅಂತೆಲ್ಲ ಹೇಳಿ ಹೊರಗೆ ಬಂದು ತಮ್ಮ ಸೆಕ್ರೆಟ್ರಿಗೆ ಹೇಳಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ಅಂತ ಹೇಳಿ ಬಂದರು.
ನನಗನ್ಸುತ್ತೆ ಆ ಸೆಕ್ಯೂರಿಟಿ ಗಾರ್ಡ್ ಜನ್ಮ ಪೂರ್ತಿ ಮರೀಲಿಕ್ಕಿಲ್ಲ ಘಟನೆನ. ರಾಷ್ಟ್ರಪತಿಯನ್ನು ಭೇಟಿ ಆಗೋದು ಸಾಧ್ಯ ಇಲ್ಲ ಅಂಥದ್ದು ಮನೆಗೆ ಬಂದು ನೆಲದ ಮೇಲೆ ಕೂತ್ಕೊಳ್ಳೋ ತಾಯಿ ಬಗ್ಗೆ ಮಾತಾಡ್ತಾರೆ ಅಂದಾಗ ನನಗನ್ಸಿದ್ದು ಜೀವನದೊಂದು ಪ್ರತಿಯೊಂದು ಘಟನೆಯಲ್ಲಿ ಒಂದು ಪಾಠ ನಮಗಿದೆ. ಸಣ್ಣ ಸಣ್ಣ ಹುದ್ದೆ ಬಂದರೆ ತಲೆ ತಿರುಗಿಬಿಡುತ್ತಲ್ಲ ನಮಗೆ ಗರ್ರಂತ. ರಾಷ್ಟ್ರಪತಿ ಆದ ಮನುಷ್ಯನಿಗೆ ಆ ಸೆಕ್ಯೂರಿಟಿ ಗಾರ್ಡನ್ ತಾಯಿಗೆ ಸಂತಾಪ ಸೂಚನೆ ಕೊಡಬೇಕು, ಸಮಾಧಾನ ಮಾಡಬೇಕು ಅಂತ ಅನಿಸುತ್ತಲ್ಲ, ಇದೊಂದು ಪಾಠ ಆಗಲ್ವಾ ನಮ್ಮ ಜೀವನಕ್ಕೆ? ನನಗನ್ನಿಸ್ತು ನಾವು ಸರಿಯಾಗಿ ನೋಡಿದರೆ ಜೀವನದಲ್ಲಿ ಪ್ರತಿಯೊಂದು ಘಟನೆ ಕೂಡ ನಮಗೊಂದು ಪಾಠ ಆಗುತ್ತೆ. ಆಗದೆ ಹೋದರೆ ದುರ್ದೈವಿಗಳು ನಾವು. ಯಾಕಂದರೆ ನಾನು ಹೇಳೋದು ಎರಡಿದ್ದಾವೆ ಜೀವನದಲ್ಲಿ, ಒಂದು ಇವೆಂಟ್ ಆ್ಯಂಡ್ ಪ್ರಾಸೆಸ್ ಅಂತ ಎರಡು. ಒಂದು ಘಟನೆ, ಏನೋ ಘಟನೆ ಆಗೋಯ್ತು, ಮರೆತು ಹೋಗ್ಬಿಡುತ್ತೆ. ಆದರೆ ಅದನ್ನು ಘಟನೆಯನ್ನು ನಾನು ಪ್ರಾಸೆಸ್ ಅಂತ ಮಾಡ್ಕೊಂಡ್ರಾಗ ಇಟ್ ರಿಮೈನ್ಸ್ ಎ ಲೆಸನ್ ಫಾರ್ ಮೈ ಲೈಫ್. ಅದು ಮಾಡ್ಕೊಳ್ಳೋಂಥ ಕಣ್ಣು ಬೆಳೆಸ್ಕೋಬೇಕು. ಆವಾಗ ಕಲಾಂ ನನಗೊಂದು ಸಲ ಕೇಳಿದರು, ಡಾಕ್ಟರ್ ಕೆ ಅನ್ನೋರು ನನಗೊಂದು ಸಲ, ವೈ ಪೀಪಲ್ ಆರ್ ಓನ್ಲಿ ಆಫ್ಟರ್ ನೆಗೆಟಿವ್ ಥಿಂಗ್ಸ್? ಬರೀ ನೆಗೆಟಿವ್ ನೋಡ್ತಾರಲ್ಲ ಜನ ಎಲ್ಲ, ಯಾಕೆ ಅಂದರು. ಅದೇ ನಿಸರ್ಗ ಸರ್, ಅದು ನೆಗೆಟಿವ್ ಥಿಂಗ್ಸ್ ಅಟ್ರ್ಯಾಕ್ಟ್ಸ್ ಯು ಫಾಸ್ಟರ್, ಬೇಗ ಎಳೆದು ಬಿಡುತ್ತೆ. ಅದಕ್ಕೆ ಎ ಜಿ ಗಾರ್ಡ್ನರ್ ಅವತ್ತು ಹೇಳಿದ್ದ, ಇಫ್ ಎ ಡಾಗ್ ಬೈಟ್ಸ್ ಅ ಮ್ಯಾನ್ ಇಟ್ ಇಸ್ ನಾಟ್ ಎ ನ್ಯೂಸ್. ನಾಯಿ ಮನುಷ್ಯನ ಕಚ್ಚಿದರೆ ಸುದ್ದಿ ಅಲ್ಲ, ಅದು ಮನುಷ್ಯ ನಾಯಿಗೆ ಕಚ್ಚಿದರೆ ಸುದ್ದಿ. ಅಂದರೆ ಈ ರೋಚಕವಾಗಿರಬೇಕು, ಹಿಡ್ಕೋಬೇಕು ಮನಸ್ಸಿಗೆ. ಈ ಕೆಟ್ಟ ಕೆಲಸಗಳು ಮನಸ್ಸನ್ನು ಬೇಗ ಎಳಿತವೆ, ಒಳ್ಳೆಯ ಕೆಲಸಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳಿದರು, ಒಂದು ಕೆಲಸ ಮಾಡೋಣ, ಈಗೆಲ್ಲ ನೋಡಿ ಪ್ರಪಂಚದಲ್ಲಿ ಬರೀ ನಾವು ಕೆಟ್ಟದೇ ಇದೆ ಅಂತ ತೋರಿಸ್ತಾ ಇದ್ದೀವಿ. ಪೇಪರ್ ತೆಗೆದ್ರೆ ಅನಾಹುತಗಳು ಸರ್ವಾನೇ ಕಾಣಿಸುತ್ತೆ. ಅದೇನೋ ಒಂದು ದಟ್ಟ ಜೋಕ್ ಹೇಳ್ತಿದ್ರು ಹಿಂದೆ. ಒಬ್ಬ ಮನುಷ್ಯ ಹಡಗು ಒಡೆದು ಒಂದು ದ್ವೀಪದಲ್ಲಿ ಸೇರ್ಕೊಂಡ್ಬಿಟ್ನಂತೆ. ಆ ದ್ವೀಪದಲ್ಲಿ ಮನುಷ್ಯರು ಇಲ್ಲೇ ಇಲ್ಲ, ಯಾವತ್ತೂ ಮನುಷ್ಯರಿಲ್ಲ. ಇವನೊಬ್ಬನೇ ಹುಚ್ಚಿಡ್ದೋಯ್ತು ಅವನಿಗೆ. ಹೆಂಗಿರೋ ದ್ವೀಪದಲ್ಲಿ ಏನೋ ಇದ್ದ, ತಾನೇ ಬೆಂಕಿ ಮಾಡ್ಕೊಂಡ, ಏನೋ ಮಾಡ್ಕೊಂಡ, ಬಟ್ಟೆ ಮಾಡ್ಕೊಂಡು, ಏನು ಮಾಡ್ಕೊಂಡು ಒದ್ದಾಡ್ತಾ ಇದ್ದ. 5-6 ವರ್ಷ ಆಗೋಯ್ತು, ಮರ್ತೇ ಹೋಯ್ತು ಅವ್ನಿಗೆ ಎಷ್ಟು ವರ್ಷ ಆಯಿತು ಅಂತ. ಒಂದು ದಿವಸ ದಂಡೆ ಮೇಲೆ ಕೂತಿದ್ದಾನೆ, ಒಂದು ಹಡಗು ಬರೋದು ಕಾಣಿಸ್ತು. ಹೋ ಅಂತ ಕೂಗಿದ, ಬೆಂಕಿ ಹಾಕಿದ, ಹೊಗೆ ಮಾಡಿದ. ಆ ಹಡಗಿಗೆ ಕಾಣಿಸ್ತು ನಾವಿಕನಿಗೆ. ಅವನೇನು ಮಾಡಿದ, ಹಡಗು ಬರೋಂಗಿಲ್ಲಲ್ಲ, ಹಡಗು ನಿಲ್ಲಿಸಿ ಸಣ್ಣ ಬೋಟ್ ಕಳಿಸ್ದ. ಇಲ್ಲಿ ಅವನು ಕ್ಯಾಪ್ಟನ್ ಬಂದ, ಯಾಕೋ ಇಲ್ಲಿ ಕೂತಿದ್ಯಾ ದ್ವೀಪದಲ್ಲಿ ಅಂದ. ನಾನೇನು ಬೇಕಾಗಿ ಬಂದ, ಹಡಗು ಒಡೆದಿಲ್ಲಿ ಬಂದಿದ್ದೀನಿ, ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ ನನಗೆ, ಹೀಗೆ ಕಾಡು ಮನುಷ್ಯ ಉಳ್ಕೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ನಗರ ಕರ್ಕೊಂಡು ಹೋಗಿ ಮಾರಾಯ, ಸಾಕಾಗಿದೆ ನನಗೆ, ಯಾರು ಪಾರು ಮಾಡಿದರೆ ಸಾಕು ಅಂತ ಕೂತಿದ್ದೀನಿ ಅಂತ. ಎಷ್ಟು ವರ್ಷ ಆಯ್ತು ನೀನು ಇದ್ದಿಲ್ಲಿ ಅಂತ ಕೇಳಿದಂತೆ. ನೆನಪಿಲ್ಲ, 5-6 ವರ್ಷನೋ 10 ವರ್ಷನೋ ಆಗಿರ್ಬೇಕು ನಾ ಬಂದು ಅಂತ. ಹಂಗಾರೆ ಇರು ಅಂಥೇಳಿ ತನ್ನ ನಾವೆಲ್ಲಿ ಪೇಪರ್ ತಂದಿದ್ದಂತೆ, ಲೋಕಲ್ ಪೇಪರ್ಸ್, ದಿನಪತ್ರಿಕೆ ಇರ್ತಾವಲ್ಲ, ಒಂದು ವಾರದ್ದು ಕೊಟ್ಟಂತೆ, ಓದು, ಇದು ಓದಿದ ಮೇಲೂ ಬರಬೇಕು ಅನಿಸಿದ್ರೆ ಬಾ, ನನಗಿಲ್ಲಿ ಬರಬೇಕು ಅನಿಸಿದೆ ಅಂದಂತವನು. ಯಾಕಂದ್ರೆ ನಮ್ಮ ಪೇಪರ್ ತೆಗೆದ್ರೆ ಅನಾಹುತಗಳ ಸುದ್ದಿನೇ. ನೀವು ದಯವಿಟ್ಟು ನೋಡಿ, ಟಿ ವಿ ಚಾನಲ್ ನೋಡಿ, ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸೇ ಅವು, ಒಂದು ಇರೋದಿಲ್ಲ. ಯಾಕೆ ಹೇಗೆ ನಮ್ಮದು ಒಳ್ಳೇದಿಲ್ವ? ಹಾಗಾದರೆ ಕಲಾಂ ಅವರೊಂದು ಮ್ಯಾಗ್ಝಿನ್ ಶುರು ಮಾಡಿದರು, ಈ ಮ್ಯಾಗ್ಝಿನ್ ಅಂತ ಶುರು ಮಾಡಿದರು. ಈ ಮ್ಯಾಗ್ಝಿನ್ ಅಂದರೆ ಏನು? ಈ ವಾರ ಜಗತ್ತಲ್ಲಿ ಒಳ್ಳೇದೇನಾಯಿತು ಕಂಡ್ಕೋಬೇಕು. ಅವ್ರ ಚೀಫ್ ಎಡಿಟ್ರು ಒಂದು 4-5 ಜನ ನಾವು ಬರೆದು ಕಳಿಸ್ಬೇಕು, ಕಾಲಮ್ ಕಳಿಸ್ಬೇಕು. ಅದು ಈ ಮ್ಯಾಗ್ಝಿನ್, ಅದು ಪ್ರಿಂಟ್ ಮಾಡೋಂಗಿಲ್ಲ. ಸುಮಾರು 10 ಲಕ್ಷ ಜನ ತೊಗೋತಾ ಇದ್ರು. ಅದು ಅಂದರೆ ಈ ಮ್ಯಾಗ್ಝಿನ್ ಸಬ್ಸ್ಕ್ರೈಬರ್ ಆಗಿದ್ದರು, ಫ್ರೀ ಅದು. ಅವ್ರ ಉದ್ದೇಶ ಏನಿತ್ತು ಅಂದರೆ ಜಗತ್ತಲ್ಲಿ ಒಳ್ಳೇದಿದೆ ಅಂತ ಜಗತ್ತಿಗೆ ಗೊತ್ತಾಗಲಿ. ನಾನು ಖಚಿತವಾದ ನಂಬಿಕೆ, ಜಗತ್ತು ಕೆಟ್ಟಿಲ್ಲ. ಇವತ್ತಿಗಾದರೂ ಜಗತ್ತಲ್ಲಿ 100ಕ್ಕೆ 85% ಜನ ಒಳ್ಳೆಯವರೇ ಇದ್ದಾರೆ. ಆದರೆ 15 ಮಂದಿ ತುಂಬ ಗಲಾಟೆ ಮಾಡಿ ಸದ್ದು ಮಾಡ್ತಾರೆ, ಅವ್ರು ಕಾಣಿಸ್ತಾರೆ. ಆದರೆ 85 ಮಂದಿ ಚೆನ್ನಾಗಿದ್ದಾರೆ. ನನಗೆ ಎಷ್ಟೋ ಜನ ಹೇಳಿದರು, ಇದ್ದಾರೆ ಅಂತ ಹೇಳ್ತಾರೆ, ಇದ್ದದ್ದು ನಮ್ಗೆ ಕಾಣಿಸಲ್ಲ ಸರ್, ಈ ಕಾಣಿಸೋರೆಲ್ಲ ಇಂಥವರೇ ಕಾಣಿಸ್ತಾರೆ ಅಂತ. ನಾ ಹೇಳಿದೆ, ಕನ್ನಡಕ ಬದಲಾಯಿಸ್ಕೊಳ್ಳಿ. ನನಗೆ ಆದದ್ದೊಂದು ಘಟನೆ ಬರ್ತಿದ್ದೆ, ಇವತ್ತಿಗಾದರೂ ನನ್ನ ಮನಸ್ಸು ತುಂಬ ಆರ್ದ್ರ ಆಗಿಬಿಡುತ್ತೆ ನೆನೆಸ್ಕೊಂಡ್ರೆ ಅದನ್ನು. ನಾನು ಬಾದಾಮಿಯಲ್ಲಿದ್ದೆ. ಬಾದಾಮಿಯಿಂದ ಬೆಳಗಾಂಗೆ ಹೋಗಬೇಕು. ಅಲ್ಲೊಂದು ಕಾರ್ ತೊಗೊಂಡು ಹೋಗ್ತಾ ಇದ್ದೆ ನಾನು. ಬಾದಾಮಿಯಿಂದ ಊರು ಹೊರಗೆ ಬಂದಾಗ ನೋಡಿದೆ, ಕಾರಲ್ಲಿ ಕುಡಿಯೋ ನೀರು ಇರಲಿಲ್ಲ. ಅಲ್ಲಿ ಅಂಗಡಿ ಹತ್ರ ನಿಲ್ಲಿಸಪ್ಪ, ನೀರಿನ ಬಾಟ್ಲ್ ತೊಗೋತೀನಿ ಅಂಥೇಳಿ 1-2-3 ಬಾಟ್ಲ್ ನೀರು ತೊಗೊಂಡು ಕಾರಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೆ. ಆ ಕಾರ್ ಹತ್ರ ರಸ್ತೆ ಪಕ್ಕದಲ್ಲಿ ಒಂದು ಪರಿವಾರ ನಿಂತ್ಕೊಂಡಿತ್ತು. ಒಬ್ಬ ಮನುಷ್ಯ ಮುದುಕ ಕಂಬಳಿ ಹೊತ್ಕೊಂಡಿದ್ದಾನೆ, ಓಹೋ ನಡುಗ್ತಾ ಇದ್ದಾನೆ. ಅವನ ಪಕ್ಕದ ಹೆಂಗಸು, ಚಿಂತೆ ಮಾಡಬೇಡಪ್ಪ ಅಪ್ಪ, ಚಿಂತೆ ಮಾಡಬೇಡ, ಎಲ್ಲ ಸರಿ ಆಗ್ತದೆ ಅಂತ ಆಕೆ ಹೇಳೋದು. ಇನ್ನೊಬ್ಬರಿಬ್ಬರು ಹೆಂಗಸರು ಅಳ್ತಾಯಿದ್ರು. ನಾನು ಏನೋ ತೊಂದರೆ ಇರಬೇಕು, ಏನು ತೊಂದರೆ ಅಂತ ಕೇಳಿದೆ. ಆ ಹುಡುಗಿ ಹೇಳ್ತಾಳೆ, ನಮ್ಮಪ್ಪ
ನನ್ನ ಅಣ್ಣನ ಬಿಜಾಪುರದ BLD ಆಸ್ಪತ್ರೆಗೆ ಸೇರಿಸಿದ್ರು. ಅವ್ರ ಹುಡುಗ ಬದುಕಲ್ಲ, ಕರ್ಕೊಂಡು ಹೋಗ್ಬಿಡಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಕೊಲ್ಹಾರ ಅಂತ ಊರಿದೆ, ಕೊಲ್ಹಾರ ಅಂತ ಊರು, ನದಿ ದಂಡೆಗೆ ಆ ಕಡೆ ಇರುವಂಥದ್ದು, ಬಿಜಾಪುರದಿಂದ ಬಾಗಲಕೋಟೆ ಬರುತ್ತೆ ದಾರಿಯಲ್ಲಿರುವಂಥದ್ದು. ಅಲ್ಲಿ ನಮ್ಮ ಊರು ಸರ್. ನಮ್ಮ ಅಣ್ಣನ ತಂದುಬಿಟ್ಟಿದ್ದಾರಂತೆ. ಅವ್ನು ಎಷ್ಟೊತ್ತು ಬದುಕ್ತಾನೋ ಗೊತ್ತಿಲ್ಲ. ಡಾಕ್ಟ್ರ್ ಬದುಕಲ್ಲ, ಕರ್ಕೊಂಡು ಹೋಗುವಂತಿದ್ದಾರೆ. ನಮ್ಮ ಅಪ್ಪ ಮಗನ ಮುಖ ನೋಡಬೇಕು ಅಂತಾನೆ. ಹೆಂಗೆ ಹೋಗೋದು ಸರ್ ನಾವು? ಬಸ್ ನೋಡಿದರೆ ಗದ್ದನಕೇರಿ ಅಂತ ಒಂದು ಊರು ಬರ್ತದೆ, ಅಲ್ಲಿಂದ ಬೇರೆ ಬಸ್ ಹಿಡ್ಕೊಂಡು ಹೋಗಬೇಕು, ಹೆಂಗೆ ಹೋಗೋದು ಗೊತ್ತಾಗ್ತಾ ಇಲ್ಲ ಅಂದರು. ನಾ ಇದು ನೋಡಮ್ಮ ಒಂದು ಕೆಲಸ ಮಾಡು, ನಾನು ಗದ್ದನಕೇರಿ ಮೇಲೆ ಹೋಗಬೇಕು, ತಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಗದ್ದನಕೇರಿಯಿಂದ ಸೀದಾ ಹೋದರೆ ಬೆಳಗಾವಿ ಬರುತ್ತೆ, ಬಲಗಡೆ ಹೋದರೆ ಬಿಜಾಪುರ ಬರ್ತದೆ, ಬಿಜಾಪುರ ದಾರಿಯಲ್ಲಿ ಕೊಲ್ಹಾರ ಇರೋದು. ನನಗೆ ಇವ್ರನ್ನಲ್ಲಿ ಪೂರ್ತಿ ಬಿಟ್ಟು ಹೋಗೋಷ್ಟು ವ್ಯವಧಾನ ನನಗಿಲ್ಲ ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ. ನೀ ಕಾರಲ್ಲಿ ಕೂತ್ಕೋ, ಕರ್ಕೊಂಡು ಹೋಗ್ತೀನಿ, ಗದ್ದನಕೇರಿ ತನಕ ಹೋಗೋಣ, ಅಲ್ಲಿ ಯಾರು ಸಿಗ್ತಾರೆ, ನಾನು ವ್ಯವಸ್ಥೆ ಮಾಡ್ತೀನಿ ಬಾ ನಿನಗೆ. ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ಯಾರೂ ಸಿಗದೆ ಹೋದರೆ ಗದ್ದನಕೇರಿ ಒಂದು ಟ್ಯಾಕ್ಸಿ ಬುಕ್ ಮಾಡಿ ನಾನೇ ದುಡ್ಡು ಕೊಟ್ಟು ಕಳಿಸ್ಬಿಡೋಣ ಅವ್ರನ್ನ ಅಂತ ವಿಚಾರ ಮಾಡಿದ್ದೆ. ನೀವು ನಂಬಲಿಕ್ಕಿಲ್ಲ, ಗದ್ದನಕೇರಿ ಕ್ರಾಸ್ ಬರೋತ್ತಿಗೆ ಇನ್ನೂ ನಡುಕ್ತಾ ಇದ್ದ ಹುಡುಗ, ಮುದುಕ ನಡುಕ್ತಾ ಇದ್ದ. ಅಲ್ಲಿ ನಿಲ್ಲಿಸಿದೆ, ಅಲ್ಲಿ ಒಂದು ಚಹಾ ಅಂಗಡಿ, ಸಣ್ಣ ಅಂಗಡಿ, ಆ ಚಹಾ ತರಿಸಿದೆ ಹುಡುಗನಿಗೆ, ಆ ಮುದುಕರಿಗೆ, ಆ ಹೆಣ್ಮಗಳಿಗೆ ಚಹಾ ತರಿಸಿದೆ. ಊಟ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ, ತರಿಸಿ ತಿನ್ನೋಕೆ ಅಂತ ತಗೋತೀರ, ಬೇಡ, ಅಳ್ತಾ ಇದ್ದಾನೆ ಒಂದೇ ಸಮ. ಅವನು ಒಂದು ಮಾತ್ರೆ ತಂದೆ ಅಲ್ಲೇ, ಜ್ವರದ ಮಾತ್ರೆ ಕೊಡುವನಿಗೆ ಅಂಥೇಳಿ. ಚಹಾ ಕುಡಿದ್ರು. ನನಗೆ ಚಿಂತೆ, ಟ್ಯಾಕ್ಸಿ ಎಲ್ಲಿ ಸಿಗ್ತದೆ? ಸಣ್ಣ ಕ್ರಾಸ್ ಅದು, ಗದ್ದನಕೇರಿ ಕ್ರಾಸ್ ಅಂತ. ಏನು ಮಾಡಬೇಕು ಅಂತ ವಿಚಾರ ಮಾಡೋತಿ ಮುಂದೊಂದು ಕಾರ್ ನಿಂತಿತ್ತು. ಸಣ್ಣ ವಯಸ್ಸಿನ ಗಂಡ ಹೆಂಡತಿ, ಒಂದು ಹುಡುಗ, ಒಂದು 6-7 ವರ್ಷದ ಮಗು, ಅವ್ರು ನಿಂತಿದ್ದು. ನಾನು ನೋಡಿ ಬಂದ ಹುಡುಗ, ಸರ್ ಏನೋ ಪ್ರಾಬ್ಲಮ್ ಇದೆಯಾ ಸರ್ ಅಂತ ಕೇಳ್ದೆ. ಪ್ರಾಬ್ಲಮ್ ಅಂದರೆ ಹೆಂಗಿದೆಯಪ್ಪ, ನಾನು ಬೆಳಗಾವಿಗೆ ಹೋಗಬೇಕು, ಇವ್ರು ಕೊಲ್ಹಾರಕ್ಕೆ ಹೋಗಬೇಕಾಗಿದೆ, ಒಂದು ಟ್ಯಾಕ್ಸಿ ವಿಚಾರ ಮಾಡ್ತಿದ್ದೆ ಅಂತ. ಸರ್ ಯಾಕೆ ತಲೆ ಕೆಡಿಸ್ಕೋತೀರಿ ಸರ್, ನಾನು ಬಿಜಾಪುರ ಕೊಟ್ಟಿದ್ದೀನಿ, ಹೇಗಿದ್ರು ನಾನೇ ಕೊಲ್ಹಾರಕ್ಕೆ ಅವ್ರ ಮನೆಗೆ ಬಿಟ್ಟು ಹೋಗ್ತೀನಿ, ಹಿಂಗಿದೆ ಪರಿಸ್ಥಿತಿ ಎಂದೆ. ಆತ ಕರ್ಕೊಂಡು, ಈ ಮುದುಕರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿ ಬಿಟ್ಟು ನನಗೆ ಫೋನ್ ಮಾಡಿದ ವಾಪಸ್ಸು, ಸರ್ ಮಗು ಇನ್ನೂ ಬದುಕೊಂಡಿದ್ದಾನೆ ಸರ್, ಮಗ ಏನೋ ಬದುಕಿದ್ದಾನೆ, ಅಪ್ಪ ಮಗ ಕೂತಿದ್ದಾನೆ. ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಾವು ಬಾಯಿ ತೆಗೆದು ಕೇಳೋಲ್ಲಲ್ರಿ, ಕೇಳಿದ್ರೆ 100 ಜನ ಇದ್ದಾರೆ ಒಳ್ಳೆ ಸಹಾಯ ಮಾಡುವಂಥವ್ರು. ಈಗ ಸ್ವಾಮೀಜಿ ಹೋಗಿ ಬಂದಿರಲ್ಲ ಪ್ರವಾಹ ಪ್ರದೇಶಕ್ಕೆ, ಎಷ್ಟು ಜನ ಕೊಟ್ಟಿಲ್ಲ ದುಡ್ಡು, ಎಷ್ಟು ಜನ ಕೊಟ್ಟಿದ್ದಾರೆ ಅಂದರೆ ಕೊಡೋ ಮನಸ್ಸಿರೋರು 1000 ಜನ ಇದ್ದಾರೆ. ನಾವು ಕೇಳೋ ಬಾಯಿ ಇಲ್ದಂಗೆ ಆಗಿಬಿಟ್ಟಿದೆ. ಅದು ನನಗನ್ನಿಸಿದ್ದು, ಈ ಕರುಣಾಳು ಬಾ ಬೆಳಕೆ ಬರೀಬೇಕಾದ್ರೆ ನನಗೆ ಅದು ಬರಹ, ನಾನು ಬರಹಗಾರ ಅಲ್ಲ, ನಾನು ಸಾಹಿತಿ ಅಲ್ಲ, ಸುಮ್ಮನೆ ವಿಜ್ಞಾನದ ವಿದ್ಯಾರ್ಥಿ, ಏನೋ ಪ್ರೀತಿಯಿಂದ ಬರೆಯೋಕ್ಕೆ ಶುರು ಮಾಡಿದ್ದು. ಆದರೆ ಒಂದು ನನಗೆ ಆದದ್ದು, ನನಗೆ ಅನುಭವ ಆದದ್ದು ಅಂದರೆ, ಎಷ್ಟೋ ಜನ ಕೇಳಿದ್ರು ನೀವು ಬರೆದದ್ದು ಭಾಳ ಪ್ರಯೋಜನ ಆಗಿದೆ ನಮಗೆ ಅಂತ ಹೇಳ್ತಾರೆ, ನನ್ನ ಜೀವನಕ್ಕೆ ಭಾಳ ಪ್ರಯೋಜನ ಆಗಿದೆ ಅಂತ. ನಾನು ಯಾವಾಗಲೂ ಹೇಳ್ತೀನಿ, ನಿಮಗೆ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ಆಗಿದೆ. ಯಾಕಂದರೆ ಒಂದು ಕಾನ್ಷಿಯಸ್ ಆಗಿ ಒಳ್ಳೆಯದನ್ನು ನೋಡೋ ಕಡೆ ಮನಸ್ಸು ಹೋಗುತ್ತೆ. ದಿನಾಲೂ ಒಂದು ಬರೀಬೇಕಲ್ಲ, 1500 ಬರೀಬೇಕಂತ ದಿನ ಒಂದು ಬರೀಬೇಕಲ್ಲ, ದಿನ ಒಂದು ಒಳ್ಳೇದು ಹುಡುಕಬೇಕಲ್ಲ. ನಾನು ಪ್ರತಿಜ್ಞೆ ಹಾಕ್ಕೊಂಡು ಅದು ಕೆಟ್ಟದ್ದು ಬರೋ ಹಂಗಿಲ್ಲ. ಕರುಣಾಳು ಬಾ ಬೆಳಕೆ ಬೆಳಕೆ ಅಂದಾಗ ಅಲ್ಲಿ ಅಂಧಕಾರ ಬರೋ ಹಂಗಿಲ್ಲ. ಚೆನ್ನಾಗಿರೋದೇ ಬರಬೇಕು, ಒಳ್ಳೇದಾದದ್ದನ್ನು ಕಾಣಬೇಕು, ಅಥವಾ ಏನಾದರೂ ಕಂಡ್ರೆ ಅದರಲ್ಲಿ ಒಳ್ಳೆಯದನ್ನು ಗುರುತಿಸುವಂಥ ಮನಸ್ಸು ಇಟ್ಕೋಬೇಕು. ಹೀಗಾಗಿ ನನಗೇನಾಯಿತು ಅಂದರೆ, ನನಗೆ ಗೊತ್ತಿಲ್ಲದ ಹಾಗೆ ಆ 1500 ಕಾಲಮ್ ಬರೆಯೋ ತನಕನೂ ನನಗೆ ಗೊತ್ತಿಲ್ಲದ ಹಾಗೆ ಮನಸ್ಸು ಆ ಕಡೆ ಒಳ್ಳೆಯದ ಕಡೆ ಹೋಯ್ತಲ್ಲ, ನನಗಂತೂ ಒಳ್ಳೆಯದಾಯಿತು. ಆದ್ದರಿಂದ ಆ ಕರುಣಾದವಾದ ಬೆಳಕು ನನ್ನ ಮನಸ್ಸನ್ನು ಸ್ವಲ್ಪ ಶುದ್ಧಿ ಮಾಡ್ತು ಅಂತ ಅನ್ಸ್ಕೋಬೇಕು. ಆ ರೀತಿಯಿಂದ ನಾನು ತುಂಬ ಸ್ವಾರ್ಥಿ, ನನಗೆ ಒಳ್ಳೆಯದಾಯಿತು. ಎಷ್ಟೋ ಜನ ಬಂದು ಹೇಳ್ತಾರೆ, ಆ ಕಥೆ ಇದೆಯಲ್ಲ ಸರ್, ನಮ್ಮ ಜೀವನಕ್ಕೆ ಟಚ್ ಆಯಿತು ಸರ್ ಅಂತ ಹೇಳೋರು ಇದ್ದಾರೆ, ಖಂಡಿತೀನಿ ನಾನು. ಅವ್ರಿಗೆ ಆಯಿತೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಆಗಿದೆ. ಉದ್ದೇಶ ಇಷ್ಟೇ, ಈ ಕರುಣಾಳು ಬಾ ಬೆಳಕೆ ಈ ಪ್ರವಾಸ 1500 ಕಥೆಗಳಾಯಿತು, ಇವತ್ತಿಗೆ 15ನೇ ಪುಸ್ತಕ ಬಿಡುಗಡೆ ಆಯಿತು. ಅಂದರೆ ಮುಗಿದು ಹೋಯಿತು ಅಂತಲ್ಲ, ನಾನು ಅದನ್ನು ಸ್ಪಷ್ಟಪಡಿಸ್ಬೇಕು. ನನಗಿನ್ನೂ ಅದರ ಹಸಿವು ನಿಂಗಿಲ್ಲ, ಬರಿಬೇಕು ಅಂತ ತುಂಬ ಆಸೆ ಇದೆ. ಈಗೇನೋ ಬೇರೆ ಬರಿತಾ ಇದ್ದೀನಿ. ಈಗ ಮಂಕುತಿಮ್ಮನ ಕಗ್ಗ, ನನ್ನ ಅತ್ಯಂತ ನನ್ನ ಪೂಜ್ಯರಾದಂಥ ಡಾಕ್ಟರ್ ರಾಮಸ್ವಾಮಿಯವರ ಹರಕೆ, ನೀವು ಬರೀರಿ ಪರವಾಗಿಲ್ಲ ಅಂದರು. ಪ್ರಜಾವಾಣಿಯಲ್ಲಿ ಕಗ್ಗದ ಬಗ್ಗೆ ಬರೀರಿ ಅಂದಾಗ ಸರ್ ಪರ್ಮಿಷನ್ ತೊಗೊಂಡೆ ನಾನು, ಬರೀರಿ ನೀವು ಬರೀದಿದ್ರೆ ಖಂಡಿತ ಬರೀರಿ ಅಂದರು. ನನಗೆ ತಿಳಿದಿದ್ದೆ ಸ್ವಲ್ಪ, ನನಗೆ ಆಳವಾದ ಜ್ಞಾನ ಇಲ್ಲ, ಅಷ್ಟು ಆಳವಾದ ಓದಿಲ್ಲ, ಸ್ವಲ್ಪ ಓದು, ಸ್ವಲ್ಪ ತಿಳುವಳಿಕೆ ಬಂದದ್ದನ್ನು ಆ ಕಗ್ಗಕ್ಕೆ ಬರಿತಾ ಇದ್ದೇನೆ. ಈಗ ಸುಮಾರು 175 ಕಗ್ಗ ಆಯ್ತು. ಈಗ ಉದ್ದೇಶ ಇಷ್ಟೇ, ನನಗೆ ಅರ್ಥವಾದಂಗೆ ಬರ್ಕೊಂಡು ಹೋಗೋಣ. ಕೆಲವು ಸಲ ನನಗೆ ಏನು ಬೇರೆದವ್ರು ಅಂದಾಗ ಮನಸ್ಸಿಗೊಂದು ಚೂರು ನೋವಾಗುತ್ತೆ. ಭಾಳ ನೆಗೆಟಿವ್ ಇದೆ ರೀ ಕೆಲವೊಂದು, ನನಗೆ ಯಾವುದೂ ನೆಗೆಟಿವ್ ಕಾಣಿಸ್ಲಿಲ್ಲ. ಕಗ್ಗದಲ್ಲಿ ಯಾವುದೂ ನೆಗೆಟಿವ್ ಇಲ್ಲ. ನೆಗೆಟಿವ್ ಥರ ಕಾಣಿಸ್ಬೋದು, ನೀವು ಸರಿಯಾಗಿ ನೋಡಿದರೆ ಎಚ್ಚರಿಕೆ ಇದೆ ಅದರೊಳಗೆ, ಹೊರತಾಗಿ ನೆಗೆಟಿವ್ ಇಲ್ಲ ಅಲ್ಲಿ ಯಾವುದೂ. ಬಹಳ ಚೆಂದ ಹೇಳ್ತಾರೆ,
ಎದ್ದದು ಬದುಕು ಚಟಕ ಬಂಡಿ ವಿಧಿಯದರ ಸಾಹೇಬ, ತುಂಬ ಜನಪ್ರಿಯವಾದಂಥದ್ದು. ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ಇದರಲ್ಲಿ ಏನು ರೀ ಪಾಸಿಟಿವ್ ಇರೋದು? ನನಗೆ ಜಗಳಾಡಿದ್ದಾರೆ ನನ್ನ ಹತ್ರ ಕೆಲವರು. ಅಲ್ಲಿ ಬದುಕು ಜಟಕಾ ಬಂಡಿ, ಬದುಕಂದ್ರೆ ಜಟಕಾ ಬಂಡಿ ಇದ್ದಂಗೆ, ಅದೇನು ಒಳ್ಳೆ ಕಾರಲ್ಲ, ಜಟಕಾ ಬಂಡಿ. ವಿಧಿ ಅದರ ಸಾಹೇಬ, ಕಾರ್ ಜಟಕಾ ಬಂಡಿ, ಸಾಹೇಬ ಅದ್ರ ಸಾಹೇಬ ಜಟಕಾ ಬಂಡಿ ಸಾಹೇಬ ಅವನು ವಿಧಿ. ಕುದುರೆ ನೀನು, ಕುದುರೆನ ಯಾರು ಕೇಳ್ತಾರ್ರಿ? ಎಲ್ಲಿ ಹೋಗಬೇಕು ಅಂತ ಕುದುರೆನ ಕೇಳ್ತಾರೆ ಯಾರಾದರೂ? ಸಾಹೇಬನ್ನೇ ಕೇಳೋದು. ಅದಕ್ಕೆ ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ಇದನ್ನು ಹೇಳಿದೆ ಕಡೆ ಸಾಲು ಓದ್ರಪ್ಪ. ಕಡೆ ಸಾಲು ಅರ್ಧ ಸಾಲು ಇದೆಯಲ್ಲ, ಅದರಂಥ ಅದ್ಭುತವಾದದ್ದು ಎಲ್ಲೂ ಇಲ್ಲ. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಎಂಥ ಧೈರ್ಯ ನಿಮಗೆ! ಪಾತಾಳಕ್ಕೆ ಹೋಗಲ್ಲ ನೀವು, ಬಿದ್ದರೆ ಅಲ್ಲೇ ನೆಲದ ಮೇಲೆ ಇರ್ತೀರಿ. ಪದ ಕುಸಿದ್ರೆ ಚಿಂತೆ ಮಾಡಬೇಡಿ, ನೆಲದ ಮೇಲೆ ಇರ್ತೀರಪ್ಪ ನೀವು. ಪದ ಕುಸಿಗೆ ನೆಲವಿಹುದು ಅಂತ ಒಂದು ಅಭಯ ಇದೆ ಇಲ್ಲಿ. ಹೀಗೆ ನಾನು ನೋಡ್ಕೋತಾ ಇದ್ದರೆ ಇಷ್ಟು ಚೆಂದ ಆಗ್ತಿತ್ತು. ಈಗ ನಾನು ಅಂದ್ಕೊಂಡದ್ದು ಈ ಕರುಣಾಳ ಬಾಬೆಳಕೆ 1500 ಕಥೆಗಳು ಮುಗೀತು. ಹುಡುಕಿದರೆ ಇನ್ನೂ 2000 ಕಥೆ ಸಿಗ್ತದೆ. ನಾನು ಅದು ಮಾಡ್ತೀನಿ, ಬಿಡಲ್ಲ. ಯಾಕಂದರೆ ಇನ್ನೂ ಬೇಕಾದಷ್ಟು ಆಶಾದಾಯಕವಾದ ಸಂಗತಿಗಳು ಬೇಕಾದಷ್ಟಿದೆ. ಅದನ್ನು ಬರೆದು ಮತ್ತೆ ಕರುಣಾಳ ಬಾಬೆಳಕೆ ಎಷ್ಟೋ ಜನ ಕೇಳಿದರು, 15 ಆದರೆ ಮುಗಿತಾ ಸರ್ ಹಾಗಾದರೆ? ಯಾಕಂದರೆ ಪ್ರಜಾವಾಣಿ ರೆಗ್ಯುಲರ್ ಓದೋರು 1500 ಕಾಲಮ್ಮು ಅಂತ ಓದಿದ್ರು ಲಾಸ್ಟ್. ಅದಾದ್ಮೇಲೆ ಮತ್ತೆ ಬೆಳಗಿನ ಬೆಳಕು ಅಂತ ಶುರು ಆಗಿದೆ ಈಗ. ಹಂಗಾರೆ ಅದು ಮುಗಿತಲ್ಲ ಸರ್ ಅಂದರು. ಅದು ಹೆಂಗೆ ಮುಗಿತದೆ ರೀ? ಬೆಳಕು ಹೆಂಗೆ ಮುಗಿತದೆ ಅಂತ ಕೇಳಿದೆ. ಬೆಳಕು ಮುಗಿಯಲ್ಲ, ಅದು ನಾನು ಬದುಕಿರೋವರೆಗೂ ಇಡುತ್ತೆ, ನನ್ನ ಮಟ್ಟಿಗೆ ಬೆಳಕಿದ್ದೇ ಇರುತ್ತೆ. ಆದ್ದರಿಂದ ಹೊಸದನ್ನು ಬರೆಯೋಕ್ಕೆ ಶುರು ಮಾಡ್ತೀನಿ.